Good morning, students. In this class, we can discuss about the human reproduction. One of the major topic for the point of your theory exam and also for the point of your NEET exam. You people already know that reproduction is one of the important characteristics of living organism, and you know the definition of reproduction also. Reproduction means it is the process of producing the young ones of its own kind. And in the previous class or in the first chapter of this unit, you people have already learned the events of sexual reproduction. The sexual reproduction we have been broadly classified into three events by taking the fertilization as consideration. The events of sexual reproduction are broadly classified into three events. They are pre-fertilization event, the next one is an fertilization event, and the third one is post fertilization event. These are the three events which we have been classified to explain the complete process of sexual reproduction. Pre-fertilization event, fertilization event, post fertilization event ಅಂತ ಸೆಕ್ಷುವಲ್ ರೀಪ್ರೊಡಕ್ಷನ್ ಅನ್ನ ಮೂರು ಇವೆಂಟ್ಸ್ ಗಳಾಗಿ ನಾವು ಡಿವೈಡ್ ಮಾಡಿದ್ದೇವೆ. In case of post and in case of pre, we see the sub stages. Pre-fertilization event ಯಾವುದು ಅಂತಾನು ಈಗಾಗಲೇ ನಿಮಗೆ ಗೊತ್ತಿರುತ್ತದೆ. Pre-fertilization events are those events that takes place before the fusion of gametes, which is also called as syngamy. ಯಾವುದೆಲ್ಲ ಪ್ರಕ್ರಿಯೆಗಳು ಮೇಲ್ ಮತ್ತು ಫೀಮೇಲ್ ಗ್ಯಾಮೆಟ್ಸ್ಗಳ ಫ್ಯೂಷನ್ ನಡೆಯೋದಕ್ಕೂ ಮೊದಲೇ ಆಗ್ತದೋ ಅದನ್ನು ಪ್ರೀ ಫರ್ಟಿಲೈಸೇಷನ್ ಇವೆಂಟ್ ಅಂತ ಕರೀತೇವೆ. ಯಾವುದೆಲ್ಲ ಪ್ರಕ್ರಿಯೆಗಳು ಮೇಲ್ ಮತ್ತು ಫೀಮೇಲ್ ಗ್ಯಾಮೆಟ್ಸ್ಗಳ ಫ್ಯೂಷನ್ ನಡೆದ ಮೇಲೆ ನಡೀತದೋ ಅದನ್ನು ಪೋಸ್ಟ್ ಫರ್ಟಿಲೈಸೇಷನ್ ಇವೆಂಟ್ ಅಂತ ಕರೀತೇವೆ. ಆಲ್ ದೋಸ್ ಇವೆಂಟ್ಸ್ that takes place after syngamy or after the fusion of male and female gamete is called as post fertilization event. ಹಾಗಾದ್ರೆ fertilization ಯಾವುದು ಅಂತಂದ್ರೆ it is the event that takes place in the uterine tract where the fusion of male and female gametes takes place, which is also called as syngamy. It is also called as amphimixis. ಹಾಗಾದ್ರೆ ಪ್ರೀ ಫರ್ಟಿಲೈಸೇಷನ್ ಇವೆಂಟ್, ಫರ್ಟಿಲೈಸೇಷನ್ ಇವೆಂಟ್ ಮತ್ತೆ ಪೋಸ್ಟ್ ಫರ್ಟಿಲೈಸೇಷನ್ ಇವೆಂಟ್ ಅಂತ ಏನಿದೆಯೋ ಇವುಗಳಲ್ಲಿ ಪ್ರೀ ಫರ್ಟಿಲೈಸೇಷನ್ ಇವೆಂಟ್ ಅಂದ್ರೆ ಏನು ಅಂತ ಗೊತ್ತಾಯ್ತು. ಆ ಪ್ರೀ ಫರ್ಟಿಲೈಸೇಷನ್ ಇವೆಂಟ್ಸ್ ಅಲ್ಲಿ ಯಾವುದೆಲ್ಲ ಸ್ಟೆಪ್ಸ್ಗಳು ಬರ್ತವೆ ಅಂತಂದ್ರೆ ಇನ್ ಪ್ರೀ ಫರ್ಟಿಲೈಸೇಷನ್ ಇವೆಂಟ್ ವಿ ಸಿ ಟೂ ಇವೆಂಟ್ಸ್. We can say it as the subunits or sub-events. They are, the first one is the gametogenesis. ಇದನ್ನ ಈಗಾಗಲೇ ನೀವು ಫಸ್ಟ್ ಚಾಪ್ಟರ್ ತಿಳ್ಕೊಂಡಿದ್ದೀರಿ, ಆದರೂ ಆ ವಿಚಾರನ ನಾನು ಇನ್ನೊಂದು ಬಾರಿ ತಿಳಿಸ್ತಿದ್ದೇನೆ. ಪ್ರೀ ಫರ್ಟಿಲೈಸೇಷನ್ ಇವೆಂಟ್ಸ್ ಅಲ್ಲಿ ಎರಡು ಹಂತಗಳನ್ನು ನಾವು ನೋಡ್ತೇವೆ. ಅದು ಯಾವ್ಯಾವುದಪ್ಪ ಅಂತಂದ್ರೆ ಒಂದು ಗೆಮೆಟೋಜೆನೆಸಿಸ್. ಹಾಗಂದ್ರೆ ಏನು ಅಂತ ಗೊತ್ತಿದೆ. It is the process of formation of gametes, or it is the process of production of gametes from the germ cells. ಅದನ್ನ ಗೆಮೆಟೋಜೆನೆಸಿಸ್ ಅಂತ ಕರೀತೇವೆ. ಪ್ರೀ ಫರ್ಟಿಲೈಸೇಷನ್ ಅಲ್ಲಿ ಮೊದಲನೆಯ ಇವೆಂಟು ಗೆಮೆಟೋಜೆನೆಸಿಸ್. ನಾನಿಲ್ಲಿ ಹ್ಯೂಮನ್ ರೀಪ್ರೊಡಕ್ಷನ್ ಬಗ್ಗೆ ಮಾತಾಡ್ತಾ ಇರೋದ್ರಿಂದ
ಯುನಿಸೆಕ್ಷುವಲ್ ಆರ್ಗಾನಿಸಮ್ ಆಗಿರೋದ್ರಿಂದ ಮೇಲ್ ಮತ್ತು ಫೀಮೇಲ್ ಆರ್ ಸಪ್ರೇಟ್ ಇರೋದ್ರಿಂದ ಮೇಲ್ ಮತ್ತು ಫೀಮೇಲ್ ಸೆಕ್ಸ್ ಆರ್ಗನ್ ಡಿಫ್ರೆಂಟ್ ಇಂಡಿವಿಜುವಲ್ಸ್ ಅಲ್ಲಿ ಇರೋದ್ರಿಂದ ಮೇಲ್ ಮತ್ತು ಫೀಮೇಲ್ ಗ್ಯಾಮೆಟ್ಸ್ಗಳ ಸಿಂಥಸಿಸ್ ಅನ್ನ ನಾವು ಎರಡು ರೀತಿಯಲ್ಲಿ ಕಲ್ತ್ಕೋತೇವೆ. ಅದು ಯಾವುದು ಅಂತಂದ್ರೆ, ಒಂದು ಸ್ಪರ್ಮೆಟೋಜೆನೆಸಿಸ್, ಹಾಗಂತಂದ್ರೆ ಇಟ್ ಈಸ್ ದ ಪ್ರೋಸೆಸ್ ಆಫ್ ಪ್ರೊಡಕ್ಷನ್ ಆಫ್ ಸ್ಪರ್ಮ್. ಇನ್ನೊಂದು oogenesis, ಇಟ್ ಈಸ್ ದ ಪ್ರೋಸೆಸ್ ಆಫ್ ಪ್ರೊಡಕ್ಷನ್ ಆಫ್ ಎಗ್ ಆರ್ ಓವಾ. So I am talking about the pre-fertilization event. Pre-fertilization event ಅಲ್ಲಿ gametogenesis is the first stage. ಈ gametogenesis ಅಂದ್ರೆ ಏನು ಅಂತ ಹೇಳಿದೆ, ಇಟ್ ಈಸ್ ದ ಪ್ರೋಸೆಸ್ ಆಫ್ ಪ್ರೊಡಕ್ಷನ್ ಆಫ್ ಗ್ಯಾಮೆಟ್ಸ್. ಆ ಗ್ಯಾಮೆಟ್ಸ್ಗಳು ಎರಡು ಪ್ರೋಸೆಸ್ಗಳಲ್ಲಿ ಉತ್ಪತ್ತಿಯಾಗುತ್ತೆ. ಮೇಲ್ನಲ್ಲಿ ಸ್ಪರ್ಮೆಟೋಜೆನೆಸಿಸ್ ಅನ್ನೋ ಪ್ರಕ್ರಿಯೆಯಿಂದ ಸ್ಪರ್ಮ್ ಉತ್ಪತ್ತಿ ಆಗ್ತದೆ. ಫಿಮೇಲ್ನಲ್ಲಿ oogenesis ಅನ್ನೋ ಪ್ರಕ್ರಿಯೆಯಿಂದ ಎಗ್ ಉತ್ಪತ್ತಿ ಆಗ್ತದೆ. ಪ್ರೀ ಫರ್ಟಿಲೈಸೇಷನ್ ಈವೆಂಟ್ ಅಲ್ಲಿ ನಾವು ಮೊದಲು ಗೆಮೆಟೋಜೆನೆಸಿಸ್ ಅನ್ನು ಅಧ್ಯಯನ ಮಾಡ್ತೇವೆ. ಅದಾದ ಮೇಲೆ ದ ನೆಕ್ಸ್ಟ್ ಈಸ್ ದ ಗ್ಯಾಮೆಟ್ ಟ್ರಾನ್ಸ್ಫರ್. ಗ್ಯಾಮೆಟ್ ಟ್ರಾನ್ಸ್ಫರ್, ಈ ಗ್ಯಾಮೆಟ್ ಟ್ರಾನ್ಸ್ಫರ್ ಅನ್ನ ಫ್ಲವರಿಂಗ್ ಪ್ಲಾಂಟ್ಸ್ ಅಲ್ಲಿ ನಾನು ಫಸ್ಟ್ ಇಯರ್ ಪಾಠ ಮಾಡಬೇಕಾದ್ರೆ ಹೇಳಿದೆ, ದ ಗ್ಯಾಮೆಟ್ ಟ್ರಾನ್ಸ್ಫರ್ ಇನ್ ಕೇಸ್ ಆಫ್ ಎಂಜಿಯೋಸ್ಪರ್ಮಿಕ್ ಪ್ಲಾಂಟ್ ಇಸ್ ಕಾಲ್ಡ್ ಆಸ್ ಪಾಲಿನೇಷನ್. ಗೊತ್ತಿದೆ ನಿಮಗೆ, ಇಟ್ ಈಸ್ ದ ಪ್ರೋಸೆಸ್ ಆಫ್ ಟ್ರಾನ್ಸ್ಫರ್ ಆಫ್ ಮೇಲ್ ಗ್ಯಾಮೆಟ್ ಟುವರ್ಡ್ಸ್ ದ ಫೀಮೇಲ್ ಗ್ಯಾಮೆಟ್ ಫಾರ್ ಇಟ್ಸ್ ಫ್ಯೂಷನ್ ಏನಿದೆಯೋ ಅದನ್ನು ನಾನು ಪಾಲಿನೇಷನ್ ಅಂತ ಕರೆದು ನಾನು ಅಲ್ಲಿ ಹೇಳ್ಕೊಟ್ಟಿದ್ದೆ. ನಮ್ಮ ಹ್ಯೂಮನ್ಸ್ ಅಲ್ಲಿ ಗ್ಯಾಮೆಟ್ ಟ್ರಾನ್ಸ್ಫರ್ ಹೇಗಾಗುತ್ತೆ ಅಂತಂದ್ರೆ, ಮೇಲ್ ಮತ್ತೆ ಫೀಮೇಲ್ ಇಂಡಿವಿಜುವಲ್ಸ್ಗಳು ಸೆಕ್ಷುವಲ್ ಇಂಟರ್ಕೋರ್ಸ್ಗೆ ಇನ್ವಾಲ್ವ್ ಆದಾಗ ಇನ್ಸೆಮಿನೇಷನ್ ಅನ್ನೋ ಪ್ರಕ್ರಿಯೆಯಿಂದ, ದ ಗ್ಯಾಮೆಟ್ ಟ್ರಾನ್ಸ್ಫರ್ ಇನ್ ಕೇಸ್ ಆಫ್ ಹ್ಯೂಮನ್ಸ್ takes place by insemination. Insemination means the discharge of the semen into the vaginal cavity or into the uterine tract is called as insemination. So ಅಲ್ಲಿಗೆ ಪ್ರೀ ಫರ್ಟಿಲೈಸೇಷನ್ ಈವೆಂಟ್ ಅಲ್ಲಿ ಎರಡು ಹಂತ. ಒಂದು ಗೆಮೆಟೋಜೆನೆಸಿಸ್. ದ ಗೆಮೆಟೋಜೆನೆಸಿಸ್ ಮೀನ್ಸ್ ದ ಪ್ರೋಸೆಸ್ ಆಫ್ ಪ್ರೊಡಕ್ಷನ್ ಆಫ್ ಗ್ಯಾಮೆಟ್ಸ್ ದಟ್ ಟೇಕ್ಸ್ ಪ್ಲೇಸ್ ಇನ್ ಟೂ process. One is an spermatogenesis and another one is an oogenesis. Again, next step is an gamete transfer, the process of transfer of male gamete to the female reproductive tract for the fusion of female gamete is called as gamete transfer. Humans ಅಲ್ಲಿ ಆ ಒಂದು gamete transfer ಪ್ರಕ್ರಿಯೆನ insemination ಅಂತ ಕರೀತೇವೆ. Insemination ಅಂತಂದ್ರೆ ಇಷ್ಟೇ, it is the process of transfer of the male gamete into the vaginal cavity or into the reproductive tract of the female. ಅದನ್ನ insemination ಅಂತ ಕರೀತೇವೆ. These two comes under the pre-fertilization event. The next is an fertilization. After insemination, the fusion of male and female gametes takes place inside the uterine tract of the female. ಆ ರೀತಿ ಫ್ಯೂಷನ್ ಆಫ್ ಮೇಲ್ ಅಂಡ್ ಫೀಮೇಲ್ ಗ್ಯಾಮೆಟ್ ಅನ್ನ ನಾವು ಸಿಂಗಮಿ ಅಂತ ಕರೀತೇವೆ. ಸಿನ್ ಮೀನ್ಸ್ ಫ್ಯೂಷನ್, ಗ್ಯಾಮಿ ಮೀನ್ಸ್ ದ ಗ್ಯಾಮೆಟ್ಸ್. The fusion of gametes is also called as syngamy. ಇದನ್ನ ಫರ್ಟಿಲೈಸೇಷನ್ ಅಂತಲೂ ಕರೀತೇವೆ. ಯಾವುದನ್ನ ಫರ್ಟಿಲೈಸೇಷನ್ ಅಂತ ಕರೀತೇವೆ ಅನ್ನೋದು ಸ್ಪಷ್ಟ. ಯಾವುದನ್ನು ಫರ್ಟಿಲೈಸೇಷನ್ ಅಂತ ಕರೀತೇವೆ ಅಂತಂದ್ರೆ, ಇಟ್ ಈಸ್ ನಾಟ್ ದ ಸೆಕ್ಷುವಲ್ ಆಕ್ಟ್ ಬಿಟ್ವೀನ್ ದ ಮೇಲ್ ಅಂಡ್ ಫೀಮೇಲ್. ಒಂದು ಗಂಡು ಮತ್ತು ಹೆಣ್ಣು ಸೇರೋದನ್ನ ಫರ್ಟಿಲೈಸೇಷನ್ ಅಂತ ಕರೆಯೋದಿಲ್ಲ. ಅದರ ಬದಲಾಗಿ ದ ಫ್ಯೂಷನ್ ಆಫ್ ಮೇಲ್ ಅಂಡ್ ಫೀಮೇಲ್ ಗ್ಯಾಮೆಟ್, ಇವೆರಡರ ಸಮಾಗಮವನ್ನು ಫರ್ಟಿಲೈಸೇಷನ್ ಅಂತ ಕರಿತೇವೆ. ಎರಡು ಗ್ಯಾಮೆಟ್ಸ್ಗಳು ಸೇರೋದ್ರಿಂದ ಸಿಂಗಮಿ ಅಂತ ಕರಿತೇವೆ. ದ ಸಿಂಗಮಿ ಈಸ್ ಆಲ್ಸೋ ಕಾಲ್ಡ್ ಆಸ್ ಆಂಫಿಮೆಕ್ಸಿಸ್ ಅಂತಲೂ ಕರಿತೇವೆ. ಸೊ fertilization is also called as syngamy. It is also called as amphimexis. Fertilization means the fusion of male and female gametes.
In case of humans, the fusion of male and female gametes takes place inside the female body, exactly in the uterine tract. ಮೇಲ್ ಮತ್ತು ಫೀಮೇಲ್ ಗ್ಯಾಮೆಟ್ಸ್ಗಳ ಸಮಾಗಮ ಹೆಣ್ಣಿನ ಗರ್ಭಕೋಶದಲ್ಲಿ ಆಗ್ತದೆ. ಸೊ ಅದನ್ನು ನಾವೇನಂತ ಕರಿತೇವೆ ಅಂತಂದರೆ ಇಂಟರ್ನಲ್ ಫರ್ಟಿಲೈಸೇಷನ್. ಆ ಫರ್ಟಿಲೈಸೇಷನ್ ಆದಮೇಲೆ ಇನ್ನು ಮುಂದಿನ ಎಲ್ಲ ಡೆವಲಪ್ಮೆಂಟಲ್ ಪ್ರೋಸೆಸ್ ನಡೆಯೋದೆಲ್ಲಿ ಅಂತಂದರೆ ಹೆಣ್ಣಿನ ಆ ಗರ್ಭಕೋಶದಲ್ಲೇ, ದಟ್ ಮೀನ್ಸ್ ಇನ್ ದ ಯೂಟರಸ್. ಆದ್ದರಿಂದ ನಾವು ಇಂಟರ್ನಲ್ ಫರ್ಟಿಲೈಸೇಷನ್, ಇಂಟರ್ನಲ್ ಡೆವಲಪ್ಮೆಂಟ್ ಈಸ್ ಸೀನ್ ಇನ್ ಹ್ಯೂಮನ್ ಬೀಯಿಂಗ್ಸ್ ಅಂತ ಹೇಳ್ತೇವೆ. ಸೊ ಅಲ್ಲಿಗೆ ಫರ್ಟಿಲೈಸೇಷನ್ ಪ್ರಕ್ರಿಯೆ ಕಂಪ್ಲೀಟ್ ಆಗಿದೆ. ಆಫ್ಟರ್ ಫರ್ಟಿಲೈಸೇಷನ್ ಆಲ್ ದೋಸ್ ಈವೆಂಟ್ ದಟ್ ಕಮ್ಸ್ ಲೇಟರ್, ಆ ಎಲ್ಲ ಈವೆಂಟ್ಸ್ಗಳನ್ನು ಪೋಸ್ಟ್ ಫರ್ಟಿಲೈಸೇಷನ್ ಈವೆಂಟ್ ಅಂತ ಕರಿತೇವೆ. ಹಾಗಾದರೆ ಪೋಸ್ಟ್ ಫರ್ಟಿಲೈಸೇಷನ್ ಈವೆಂಟ್ಸ್ಗಳು ಯಾವ್ಯಾವುದು ಹ್ಯೂಮನ್ ರೀಪ್ರೊಡಕ್ಷನ್ ಅಡಿಯಲ್ಲಿ ಬರ್ತದೆ ಅನ್ನೋದನ್ನು ನಾನೀಗ ತಿಳಿಸ್ಕೊಡ್ತೇನೆ. ಈ ಪೋಸ್ಟ್ ಫರ್ಟಿಲೈಸೇಷನ್ ಈವೆಂಟ್ಸ್ ಯಾವುದು ಅಂತಂದರೆ, ಯು ಪೀಪಲ್ ನೋ ದಟ್ ಆಫ್ಟರ್ ದ ಫ್ಯೂಷನ್ ಆಫ್ ಮೇಲ್ ಆ್ಯಂಡ್ ಫಿಮೇಲ್ ಗ್ಯಾಮೆಟ್, ದ ಪ್ರಾಡಕ್ಟ್ ಈಸ್ ದ ಡಿಪ್ಲಾಯ್ಡ್ zygote. This zygote undergoes cleavage. The first step is the cleavage. ಮೇಲ್ ಮತ್ತು ಫೀಮೇಲ್ ಗ್ಯಾಮೆಟ್ಸ್ಗಳು ಸೇರಿ ಝೈಗೋಟ್ ಆದಮೇಲೆ ಆ ಝೈಗೋಟು ಕ್ಲೀವೇಜ್ ಆಗುತ್ತೆ. ಯಾವುದನ್ನು ಕ್ಲೀವೇಜ್ ಅಂತ ಕರಿಬೇಕು ಅನ್ನೋದು ಗೊತ್ತಿದೆ. ಎ ಸ್ಪೆಷಲ್ ಟೈಪ್ ಆಫ್ ಸೆಲ್ ಡಿವಿಷನ್ ದಟ್ ಟೇಕ್ಸ್ ಪ್ಲೇಸ್ ಇನ್ ಝೈಗೋಟ್ ಫಾರ್ ದ ಫಾರ್ಮೇಷನ್ ಆಫ್ ಎಂಬ್ರಿಯೋ. ಅದರಲ್ಲಿ ಗ್ರೋತ್ ಫೇಸ್ ಇರೋದಿಲ್ಲ. ಮೈಟಾಟಿಕ್ ಸೆಲ್ ಡಿವಿಷನ್ ನಡೀತದೆ, ಆದರೆ ಗ್ರೋತ್ ಫೇಸ್ ಇಲ್ಲದೆ ಇರುವಂಥದ್ದೇನಿದೆಯೋ ಅದನ್ನು ಕ್ಲೀವೇಜ್ ಅಂತ ಕರಿತೇವೆ. ಆ ಕ್ಲೀವೇಜಿನ ಪ್ರಕ್ರಿಯೆ ನಡೆಯುತ್ತಾ ಹೋಗ್ತದೆ. ದ ಕ್ಲೀವೇಜ್ ಪ್ಯಾಟರ್ನ್ ನಾನೆಲ್ಲ ಡೀಟೇಲ್ ಆಗಿ ಮುಂದೆ ತಿಳಿಸ್ಕೊಡ್ತಾ ಬರ್ತೇನೆ. ಆ ಕ್ಲೀವೇಜ್ ಇಂದ ಸೆಲ್ ಡಿವೈಡ್ ಆಗಿ ಒಂದು ಮಾಂಸದ ಮುದ್ದೆ ಆಗ್ತದೆ, ಎ ಬಾಲ್ ಲೈಕ್ ಆಗ್ತದೆ. ಸೊ ಆ ರೀತಿಯಾಗಿ ಬಾಲ್ ಲೈಕ್ ಹಂತಗಳನ್ನು ನಾನು ಸ್ಟೇಜಸ್ ಅಂತ ತಿಳಿಸ್ತಾ ಬರ್ತೇವೆ. ಡೀಪಾಗಿ ಡಿಸ್ಕಸ್ ಮಾಡಬೇಕಾದ್ರೆ ಈ ಚಾಪ್ಟರ್ನ ಮಾರುಲಾ ಸ್ಟೇಜ್, ಬ್ಲಾಸ್ಟುಲಾ, ಗ್ಯಾಸ್ಟ್ರುಲಾ, ನ್ಯೂರುಲಾ ಅಂತ ಪ್ರೋಸೆಸ್ ಕಂಟಿನ್ಯೂ ಆಗಿ ಡರ್ಮಲ್ ಲೇಯರ್ಸ್ಗಳ ಫಾರ್ಮೇಷನ್ ಆಗುತ್ತೆ. ಸೊ ಈ ಬ್ಲಾಸ್ಟುಲಾ ಸ್ಟೇಜಿಗೆ ಬಂದಾಗ ಏನಾಗುತ್ತೆ, ಝೈಗೋಟು ಮಾರುಲಾ ಸ್ಟೇಜ್ ಆದಮೇಲೆ ಬ್ಲಾಸ್ಟುಲಾಗಿ ಬರುತ್ತಲ್ಲ, ಆ ಬ್ಲಾಸ್ಟುಲಾ ಸ್ಟೇಜಿನ ಎಂಬ್ರಿಯೋ ತಾಯಿಯ ಗರ್ಭದೊಳಗೆ ಯಾವುದೋ ಒಂದು ಜಾಗದಲ್ಲಿ ಅಂಟ್ಕೊಳ್ಳುತ್ತೆ, ಫಿಕ್ಸೇಷನ್ ಆಗುತ್ತೆ. ಅದನ್ನು ಇಂಪ್ಲಾಂಟೇಷನ್ ಅಂತ ಕರಿತೇವೆ. ಆ ಇಂಪ್ಲಾಂಟೇಷನ್ ಪ್ರಕ್ರಿಯೆ ತುಂಬ ಅದ್ಭುತವಾಗಿ ಆಗ್ತದೆ. ಸೊ ಕ್ಲೀವೇಜ್ ಆದಮೇಲೆ ನಾನು ಏನನ್ನ ತಿಳಿಸ್ಕೊಡ್ತೇವೆ ಈ ಚಾಪ್ಟ್ರಲ್ಲಿ ಅಂತಂದರೆ, ಇಂಪ್ಲಾಂಟೇಷನ್ ಆರ್ ಫಿಕ್ಸೇಷನ್ ಆಫ್ ಎಂಬ್ರಿಯೋವನ್ನು ತಿಳಿಸ್ಕೊಡ್ತಾನೆ. ಇಂಪ್ಲಾಂಟೇಷನ್ ಅಂತಂದರೆ ದ ಫಿಕ್ಸೇಷನ್, ದ ಫರ್ಮ್ ಫಿಕ್ಸೇಷನ್ ಆಫ್ ದ ಬ್ಲಾಸ್ಟುಲಾ ಸ್ಟೇಜ್ಡ್ ಎಂಬ್ರಿಯೋ ಇನ್ ಟು ದ ಯೂಟರೈನ್ ಟ್ರ್ಯಾಕ್ಟ್ ಆರ್ ಇನ್ ಅನ್ ಯೂಟರೈನ್ ಬಡ್ ಆರ್ ಎಂಡೋಮೆಟ್ರಿಯಲ್ ಬ್ರೆಡ್ ಈಸ್ ಕಾಲ್ಡ್ ಆಸ್ ಇಂಪ್ಲಾಂಟೇಷನ್. ಸೊ ಕ್ಲೀವೇಜ್ ಆದಮೇಲೆ ಇಂಪ್ಲಾಂಟೇಷನ್ ಆಗುತ್ತೆ. ಇಂಪ್ಲಾಂಟೇಷನ್ ಆದಮೇಲೆ 9 ತಿಂಗಳು 9 ದಿನ ಗರ್ಭಾವಸ್ಥೆ ಅಂತ ಕರಿತೇವಲ್ಲ, ಅದನ್ನು ಜೆಸ್ಟೇಷನ್ ಪಿರಿಯಡ್ ಅಂತ ಕರೀತೇವೆ. ಇಟ್ ಈಸ್ ಕಾಲ್ಡ್ ಆಸ್ ದ ಜೆಸ್ಟೇಷನ್ ಪಿರಿಯಡ್. ಸೊ ಐ ಆಮ್ ಟಾಕಿಂಗ್ ಅಬೌಟ್ ದ ಪೋಸ್ಟ್ ಫರ್ಟಿಲೈಸೇಷನ್ ಇವೆಂಟ್. ಆ ಪೋಸ್ಟ್ ಫರ್ಟಿಲೈಸೇಷನ್ ಇವೆಂಟಲ್ಲಿ ಮೊದಲು ಕ್ಲೀವೇಜ್, that means a special type of cell division that is seen in the zygote. ಆ ರೀತಿಯಾಗಿ ಕ್ಲೀವೇಜ್ ಎಲ್ಲ ಆಗಿ ಒಂದು ಮಾರುಲಾ ಸ್ಟೇಜ್ ಎಂಬ್ರಿಯೋ ಆದಮೇಲೆ ದಟ್ ಎಂಬ್ರಿಯೋ ಇಂಪ್ಲಾಂಟೆಡ್ ಇನ್ ಟು ದ ಯೂಟರೈನ್ ಟ್ರ್ಯಾಕ್ಟ್ ಇನ್ ದ ಇಂಪ್ಲಾಂಟೇಷನ್ ಬೆಡ್, ಗರ್ಭಕೋಶದ ಒಳಪದರಕ್ಕೆ ಅಂಟ್ಕೊಳ್ತದೆ ಅಂತ ಹೇಳ್ತಾನೆ. ಅದಾದ ಮೇಲೆ ಗರ್ಭಾವಸ್ಥೆ, ಅದನ್ನು ಜೆಸ್ಟೇಷನ್ ಪಿರಿಯಡ್ ಅಂತ ಕರಿತೇವೆ. 9 ತಿಂಗಳು 9 ದಿನ. ಸೊ ಆ ಜೆಸ್ಟೇಷನ್ ಪಿರಿಯಡ್ ಮುಗಿದ ನಂತರ ಏನಾಗ್ತದೆ, ಪಾರ್ಚುರೇಷನ್. ಆಫ್ಟರ್ gestation, after the completion of gestation,
ಪಾರ್ಚುರೇಷನ್ ಟೇಕ್ಸ್ ಪ್ಲೇಸ್. ಪಾರ್ಚುರೇಷನ್ ಅಂತಂದರೆ ಹೆರಿಗೆ ಅಂತ ಅರ್ಥ. ದ ಬರ್ತ್ ಆಫ್ ದ ಬೇಬಿ ಅನ್ನೋ ಅರ್ಥ. ಸೊ ಇದಿಷ್ಟು ಈವೆಂಟ್ಸ್ ಆಫ್ ಸೆಕ್ಷುವಲ್ ರಿಪ್ರೊಡಕ್ಷನ್. ಪ್ರೀ ಫರ್ಟಿಲೈಸೇಷನ್ ಈವೆಂಟ್, ಫರ್ಟಿಲೈಸೇಷನ್, ಪೋಸ್ಟ್ ಫರ್ಟಿಲೈಸೇಷನ್ ಈವೆಂಟ್ಗಳಲ್ಲಿ ಬರುವಂತಹ ಹಂತಗಳು ಇದಿಷ್ಟನ್ನು ನಾವು ಅಧ್ಯಯನ ಮಾಡ್ತು ಅಂತಂದರೆ ಈ ಚಾಪ್ಟ್ರು ಕಂಪ್ಲೀಟ್ ಆಗುತ್ತೆ. ರೈಟ್? ಈಗ ಮೇಲ್ ರೀಪ್ರೊಡಕ್ಟಿವ್ ಸೆಕ್ಸ್ ಆರ್ಗನ್ ಅನ್ನು ಡೀಟೇಲ್ ಆಗಿ ಅಧ್ಯಯನ ಮಾಡೋಣ.